ఎవరక్కడ ಅಲ್ತಿದೆ ಬ್ರೋ. ಯಾರು ಅಲ್ತಿರೋದು ಯಾರು? ఎవరక్కడ ఏడుస్తుంది? ಇಲ್ಲಿ ನೀವು ತುಂಬ ಜನ ಇದ್ದೀರಾ, ನಮಗೇನು ಗೊತ್ತಾಗ್ತಿಲ್ಲ ಯಾರು ಅಲ್ತಿರೋದು ಅಂತ ಕರ್ಕೊಂಡು ಹೋಗ್ತಿದ್ದಾರೆ. ಸೊ ನೋಡೋಣ ಫ್ರೆಂಡ್ಸ್. ನೋಡಿದೆ ಬ್ರೋ, ಏನೋ ಬ್ರೋ ಗೊತ್ತಿಲ್ಲ. 1938 ಬ್ರೋ. ಭೂಮಿ ಬ್ರೋ. ಹೌದು ಬ್ರೋ, ಹೌದು ಹೌದು ಹೌದು. ಎಲ್ಲಿ ಎಲ್ಲಿ? ಇಲ್ಲಿ ಬ್ರೋ, ಇಲ್ಲಿ ಬರ್ತಿದೆ ಡಕ್ 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 ಅಂತ. ಹೌದು. ಸೊ ಹಳೆ ಕಾಲದ ಬ್ರಿಟಿಷ್ ಅವ್ರದ್ದು ನಿಮಗೆ ವಿತ್ ಡೇಜ್ ಆಫ್ ಡೆತ್ತು ನಿಮಗೆ ತೋರಿಸ್ತೀರಿ ನೋಡಿ ಫ್ರೆಂಡ್ಸ್. ಸೊ ನೋಡ್ಕೊಳ್ಳಿ 1945. ಯಾಕೋ ಫ್ರೆಂಡ್ಸ್, ಯಾಕೋ ಯಾರೋ ನಮ್ಮನ್ನ ಅಬ್ಸರ್ವ್ ಮಾಡ್ತಿರಂಗಿದೆ. ಇಂಡಿಯನ್ಸ್ ಅಲ್ಲ ಇವರು, ಮತ್ತೆ ಫಾರಿನರ್ಸ್. ಓಕೆ ಓಕೆ. ಇದು ಏನದು ಸ್ವತಂತ್ರ ಏನದು ಏನೋ ಅಂತಾರಲ್ವಾ. ಹಲೋ ಫ್ರೆಂಡ್ಸ್, ನಿಮ್ಮೆಲ್ಲರಿಗೂ ಹೊಸ ದೆವ್ವ ವಿಡಿಯೋಗೆ ಸ್ವಾಗತ. ಸೊ ಇವತ್ತು ನಾನು ಬಂದಿರೋ ಜಾಗ ಯಾವುದಂತಂದರೆ, ನಾವೆಲ್ಲರೂ ಸತ್ತಾದ ಮೇಲೆ ಮಲಗಿಸೋವಂಥ ಜಾಗಕ್ಕೆ ಬಂದಿದ್ದೀನಿ. ಸೊ ಆ ಜಾಗ ನಿಮ್ಗೆ ಅರ್ಥ ಆಗೇ ಇರುತ್ತೆ. ಸೊ ಒಂದು ಸ್ಮಶಾನಕ್ಕೆ ಬಂದಿದ್ದೀನಿ. ಈ ಸ್ಮಶಾನಕ್ಕೆ ಏನಕ್ಕೆ ಬಂದಿದ್ದೀನಿ ಅಂತಂದರೆ, ಇಲ್ಲಿ ಒಂದು ಸ್ಟೋರಿ ನಡೆದಿದೆ. ಆ ಸ್ಟೋರಿನ ಬಂದ್ಬಿಟ್ಟು ನಮ್ಮ ಯುವ ಪಂಚ್ ಅವರು ಎಕ್ಸ್ಪ್ಲೇನ್ ಮಾಡ್ತಾರೆ. ಸೊ ಬ್ರೋ ಎರಡು ಎತ್ಕೋ. ಓಕೆ. ಸೊ ಗಾಯ್ಸ್, ಸ್ಮಶಾನ ಸೊ ಇದು ನಮ್ಮ ಹಿಂದೂರ್ದಲ್ಲ ಆ್ಯಂಡ್ ಮುಸ್ಲಿಮ್ಸ್ದು ಅಲ್ಲ, ಒಬ್ಬರದೇ ಬ್ರಿಟಿಷ್ ಅವ್ರದ್ದು. ಕ್ರಿಶ್ಚಿಯನ್ಸ್, ಎಲ್ಲರೂ ಕ್ರಿಶ್ಚಿಯನ್ಸ್ ಸತ್ತೋಗಿರೋ ಜಾಗ ಇದು. ಸೊ ಬ್ರಿಟಿಷರ್ಸು ನಿಯರ್ಲಿ ಒಂದು 70 ಇಯರ್ಸ್ ಆಗಿದೆ. ಒಂದು 150 ಇಯರ್ಸ್ ಮುಂಚೆ ಇರೋ ಏನಂತಾರೋ ಗೋರಿಗಳು ಇದೆ. ನೋಡ್ತೀನಿ. ಒಂದು ಎರಡು ಇನ್ಸಿಡೆಂಟ್ಸ್ ಇದೆ. ಒಬ್ಬ ನಿಖಿಲ್ ಅಂತ, ಅವ್ರದ್ದು ಗೋರಿ ಇದೆ. ಸೊ ಅವರು ಸೂಸೈಡ್ ಮಾಡಿಕೊಂಡು, ಒಂದು ಲವ್ ಫೇಲ್ಯೂರು ಆದಮೇಲೆ ಸೂಸೈಡ್ ಮಾಡಿಕೊಂಡು, ಅದು ಲಿಂಕ್ಸ್ ಕೊಡ್ತೀನಿ ಡಿಸ್ಕ್ರಿಪ್ಷನಲ್ಲಿ ನೋಡಿ. ನಿಖಿಲ್ ಬರ್ಡೇ ಅಂತ ಎಲ್ಲ ಜಾಸ್ತಿ ಇದೆ ನಿಖಿಲ್ ಅಂತ ನೋಡಿ. ಆ್ಯಂಡ್ ರೀಸೆಂಟಾಗಿ ಇನ್ನೊಬ್ಬ ಒಂದು ಹುಡುಗಿ ಅವ್ರದ್ದು ಮಾಡಿದ್ದೀನಿ, ಅಲ್ಲಿ ಇದೆ ಅವ್ರದ್ದು ಗೋಲಿ, ಅದು ಹೇಳ್ತೀನಿ. ನೋಡೋಣ. ಜಾಸ್ತಿ ಪ್ಯಾರಾನಾರ್ಮಲ್ ಆ್ಯಕ್ಟಿವಿಟೀಸ್ ಆಗ್ತಿದೆ, ಆಗುತ್ತೆ. ಇಲ್ಲಿ ಸೌಂಡ್ಸ್ ಬರುತ್ತೆ ಭೂಮಿ ಮೇಲಿಂದ, ಭೂಮಿ ಇನ್ಸೈಡಿಂದೆ ಸೌಂಡ್ ಬರುತ್ತೆ. ಅದು ಗುರ್ಕೆ ಥರ ಬರುತ್ತೆ. ಓಕೆ. ಸ್ಲೀಪಿಂಗ್ ಟೈಮಲ್ಲಿ ಹೆಂಗೆ ಬರುತ್ತೆ ಗುರ್ಕೆ ಸೌಂಡ್, ಸೇಮ್ ಮಾತ್ರ ಗುರ್ಕೆ ಸೌಂಡ್ ಬರುತ್ತಾ? ಪಕ್ಕಾ ಬರುತ್ತೆ. ಓಕೆ. ಸೊ ಫ್ರೆಂಡ್ಸ್, ನಿಮಗೆ ಜಾಗನ ತೋರಿಸ್ಕೊಡ್ತೀನಿ ನೋಡಿ. ನಮ್ಮ ಮೊದಲನೇ ಎಂಟ್ರಿ ಶುರು. ಯಾವುದು ನೇಮ್ಸ್ ತೋರಿಸ್ಬೇಡ. ಓಕೆ. ಸೊ ಇದು ಬಂದ್ಬಿಟ್ಟು ಬ್ರಿಟಿಷ್ ಕಾಲಕ್ಕೆ ಚೆಂದಿರೋ ಅಂಥ ಸ್ಮಶಾನ. ಕ್ರಿಶ್ಚಿಯನ್ಸ್ ಇದು, ಬ್ರಿಟಿಷ್ ಅವ್ರದ್ದು ಅಲ್ಲಿದೆ. ಓಕೆ. ಆ ಕಾಲದಿಂದ ಬಂದಿರೋ ಅಂಥ ಸ್ಮಶಾನ ಅಂತೆ. ಸೊ ಇಲ್ಲಿ ನಿಖಿಲ್ ಅಂತ ಒಬ್ರದ್ದು ಏನೋ ಇನ್ಸಿಡೆಂಟ್ ನಡೆದಿದೆ ಅಂತೆ. ಸೊ ಅವ್ರನ್ನ ಮಾತಾಡ್ಸೋಕ್ಕೋಸ್ಕರ ನಾವು ಇವತ್ತು ಬಂದಿದ್ದೀರಿ. ನಿಖಿಲ್ ಅವ್ರದ್ದು ಇದೆ ಅಲ್ಲಿ, ಇದು ಅದು ನಿಖಿಲ್ದು. ಓಕೆ. ಬಟ್ ಅಲ್ಲಿ ಹೋಗಬೇಡ. ಬಟ್ ಯಾಕಂದರೆ ಅವ್ರ ಫ್ಯಾಮ್ಲಿ ಅವರು ನನಗೆ ವಾರ್ನಿಂಗ್ ಕೊಟ್ಟಿದ್ದಾರೆ ಆಲ್ರೆಡಿ. ಹೌದಾ? ಮಾಡಬೇಡ, ಆ ಥರ ಮಾಡಬೇಡ. ಮತ್ತೆ ಇನ್ನೊಂದು ವಿಡಿಯೋ ಬಂದರೆ, ಯಾಕಂದರೆ ಇದು ಮೆಮೊರಿಯಾಗಿ ನಾವು ಇಟ್ಕೊತೀವಿ. ಬಟ್ ಇನ್ನೊಂದು ಈ ಥರ ಮಾಡಬೇಡ, ನಮಗೆ ನೋವು ಆಗುತ್ತೆ. ಓಕೆ. ಸೊ ಫ್ರೆಂಡ್ಸ್, ಅವ್ರ ಫ್ಯಾಮ್ಲಿಯವ್ರ ಕಡೆಯಿಂದ ಆಲ್ರೆಡಿ ವಾರ್ನ್ ಬಂದಿದೆಯಂತೆ, ನಿಖಿಲ್ ಅವ್ರದ್ದು ವೀಡಿಯೋ ಮಾಡಬೇಡ ಅಂತ. ಸೊ ಅದರಿಂದ ವೀಡಿಯೋ ಅವ್ರ ಹತ್ರಕ್ಕೆ ಹೋಗೋದು ಬೇಡ ಅಂತ ಹೇಳ್ತವ್ರೆ. ಯಾಕಂದರೆ ಅವ್ರಿಗೆ ಬೇಜಾರಾಗುತ್ತೆ. ಏನು ಬ್ರೋ ಅದು? ಇರುತ್ತೆ. ಸೊ ಇಲ್ಲಿ ನೆಮ್ಮಲಿಗಳು ಇರುತ್ತಂತೆ. ಅವನು ಇನ್ನೊಂದು ರೀಸೆಂಟಾಗಿ ವೈರಲ್ ಆಗಿದೆ. ಲಾಸ್ಟ್ ಮಂತು ಎಲ್ಲ ಒಂದು 40 ಇಯರ್ಸ್ ಆದಮೇಲೆ ಬರುತ್ತೆ ಅದು ಏನಂತಾರೆ, గ్రహణ ಥರ ఒక సందర్భం వస్తుందంట. 40 ఇయర్స్, ఎవ్రీ 40 ఇయర్స్కి ఒకసారి వస్తుందంట. ఆ టైంలో క్షుద్ర పూజలు
అది అవి చేస్తే ఈజీగా వర్క్ అవుతుందంట. సో అవి చేశారు. ఇంతకుముందు మేము షూట్ చేసాము ఆ చెట్టు కింద ఇప్పుడు కూడా అది చేసిందే ఆనవాళ్ళు ఉన్నాయా లేదా. ಸೊ ಫ್ರೆಂಡ್ಸ್ ಅವ್ರು ಏನು ಹೇಳ್ತವ್ರೆ ಅಂತಂದರೆ 40 ವರ್ಷಕ್ಕೊಂದ್ಸರಿ ಬರೋ ಅಂಥ ಗ್ರಹಣಕ್ಕೆ ಮಾಟ ಮಂತ್ರ ಮಾಡಿದ್ರೆ ಅದು ಸಿಂಪಲಾಗಿ ವರ್ಕೌಟ್ ಆಗುತ್ತಂತೆ. ಸೊ ಅದು ಮಾಡಿದಾರಲ್ಲಿ ಆ ಜಾಗನ ತೋರಿಸ್ತೀನಿ ಅಂತ ಕರ್ಕೊಂಡು ಹೋಗ್ತಿದ್ದಾರೆ. ಸೊ ನೋಡೋಣ ಫ್ರೆಂಡ್ಸ್. ನೋಡಿದೆ ಬ್ರೋ, ಏನೋ ಬ್ರೋ ಗೊತ್ತಿಲ್ಲ. ಯಾರಾದರೂ ಇದ್ದೀರಾ? ಹೌದೌದು, ಸೌಂಡ್ಗಳು ಭಯಂಕರ ಕೇಳಿಸ್ತಿದೆ. ಯಾವುದು ಇಲ್ಲೇನಾ ಬ್ರೋ? ತುಳಿಬೇಡ ಅದನ್ನ. ಈ ಮರಕ್ಕೆನಾ? ಈ ಕೊಕ್ಕೆ ಇಲ್ಲಿ ಅಲ್ವಾ, ಇಲ್ಲಿಗೆ ಚುಚ್ಚಿ ಇಟ್ಟಿದ್ದಾರೆ ಒಂದು ಬೊಂಬೆ. ಓಕೆ. ಇಲ್ಲ ತಿಂಡಿ ತರ ಆನಿ ಟೈಪ್ ಇದೆ. ಆನಿ ಅಲ್ಲ ಅದು, ಬಟ್ ಬೊಂಬೆ ಚುಚ್ಚಿಕ್ಕಿದ್ರೆ ತೊಕ್ಕೇಸವಾ? ಅಯ್ಯೋ ತುಳಿದ್ಬಿಟ್ಟೆ ಬ್ರೋ. ಇದೇ ಕ್ಲಾತ್ ಅದು ತುಳಿದ್ಬಿಟ್ಟೆ ನಾನು ಆ ಬಟ್ಟೆ. ಇದೇ ಬ್ಲ್ಯಾಕ್ ಕ್ಲಾತ್ ಸೇಮಾ? ಇದೆ ಬ್ಲ್ಯಾಕ್ ಕ್ಲಾತ್. ಸೊ ಈ ಬಟ್ಟೆಯಿಂದನೇ ಅವರು ಮಾಟ ಮಂತ್ರ ಮಾಡಿದ್ರು ಅಂತ ಹೇಳಿದ್ರು. ಬಿಡಿ ಬ್ರೋ, ಅದನ್ನು ತುಳಿಬೇಡಿ ಬ್ರೋ. ನನಗೆ ಯಾಕೋ ಫ್ರೆಂಡ್ಸ್ ಯಾಕೋ ಯಾರೋ ನಮ್ಮನ್ನು ಅಬ್ಸರ್ವ್ ಮಾಡ್ತಿರೋಂಗಿದೆ. ಹಂಗೆ ಇರುತ್ತೆ ಇಲ್ಲಿ. ನಾನು ಕ್ಲಿಯರಾಗಿ ಫೀಲ್ ಆಗ್ತಿದೆ, ಯಾರೋ ನಮ್ಮನ್ನು ಅಬ್ಸರ್ವ್ ಮಾಡ್ತಿರೋ ಥರ ಇದೆ. ಇಷ್ಟು ಜನ ಮಧ್ಯೆ ಬಂದ್ಬಿಟ್ಟು ನಾವು ಆ ಥರ ಡೈಲಾಗ್ ಕೆಲವು ತಪ್ಪಲ್ವಾ? ಬಟ್ ಕನ್ಫರ್ಮ್ ಬ್ರೋ, ಯಾರೋ ಅಬ್ಸರ್ವ್ ಮಾಡ್ತಿದ್ದಾರೆ ಸೀರಿಯಸ್ ಆಗಿ. ಚಿತ್ರ ಪೂಜೆ ಅವರು ಜಾಸ್ತಿ ಇರ್ತಾರೆ ಇಲ್ಲಿ. ಅವ್ರದ್ದು ವಿಲೇಜೇ ಇದೆ, ವಿಲೇಜ್ ಇದೆ. ಓಕೆ. ಇಲ್ಲಿರೋ ವಿಲೇಜ್ ಹತ್ರದಲ್ಲಿರೋ ಚಿಕ್ಕ ವಿಲೇಜ್ ಅವರು ಮಾಟ ಮಂತ್ರ ಜಾಸ್ತಿ ಮಾಡ್ತಾರೆ ಇಲ್ಲಿ ಬಂದು. ಓಕೆ ಓಕೆ ಓಕೆ. ನೀವು ಆರಾಮಾಗಿ ತೆಲುಗಲ್ಲೇ ಹೇಳಿ, ನಾನು ಕನ್ನಡದಲ್ಲಿ ಟ್ರಾನ್ಸ್ಲೇಟ್ ಮಾಡ್ತೀನಿ. అక్కడ ఆమెದು సమాధి అది ఉందే ఆడి. యార్దదు ఏనాಗಿದೆ ಅಲ್ಲಿ? సో ఆమె ఒక అమ్మాయి. సో ఒక సబ్స్క్రైబర్కి సంబంధించిన వాళ్ళ ఫ్రెండ్. ఓకే. ఆమె మ్యారేజ్ అయిన కొన్ని 1 ఇయర్కి మర్డర్ అయిందో సూసైడ్ చేసుకుందో తెలియదు, చనిపోయింది. ఓకే. ಸೊ ಕ್ಯಾಮ್ರಾ ಆ್ಯಂಗಲ್ ತೋರಿಸು ಬ್ರೋ. ಈ ಕಡೆ ಇಲ್ಲಿ ನನ್ನ ಕಡೆ ತೋರಿಸು. ಸೊ ಫ್ರೆಂಡ್ಸ್, ಇಲ್ಲಿ ಬಂದ್ಬಿಟ್ಟು ಒಂದು ಸಮಾಧಿ ಇದೆ. ಅಲ್ಲಿ ಏನಂತ ಅಂದರೆ ಸಬ್ಸ್ಕ್ರೈಬರ್ ಅವ್ರ ಫ್ರೆಂಡ್ ಅಂತೆ, ಯುವಪನ್ ಚಾನಲ್ ಅವ್ರ ಸಬ್ಸ್ಕ್ರೈಬರ್ ಅವ್ರ ಫ್ರೆಂಡ್ ಅಂತೆ. ಸೊ ಮದುವೆ ಆಗಿ 1 ತಿಂಗಳಿಗೆಲ್ಲ ಅವರು ಸತ್ತೋಗಿದ್ದಾರೆ. ಬಟ್ ಅದು ಸೂಸೈಡ್ ಮಾಡ್ಕೊಂಡು ಸತ್ತೋಗಿದ್ದಾರಾ ಇಲ್ಲಾಂದರೆ ಮರ್ಡ್ರಾಗಿ ಸತ್ತೋಗಿದ್ದಾರಾ ಅಂತ ಇನ್ನೂ ಕನ್ಕ್ಲೂಷನಲ್ಲಿದೆ. ಸೊ ಅಲ್ಲಿ ನಿಮಗೆ ತೋರಿಸ್ತೀನಿ ಬನ್ನಿ. ಹಾಂ. ಸೊ ಫ್ರೆಂಡ್ಸ್ ನೋಡಿ, ಮರಗಳು ನೋಡಿದ್ರೇ ಭಯ ಆಗ್ತಿದೆ ಅಪ್ಪ. ಇದೇನಿದು ಈ ಮರಕ್ಕೆ ಎಲೆಗಳೇ ಇಲ್ಲ. ಈ ನೋಡು ವೈಟ್ ಕಲರ್ ಹೂವು. ಹೌದು, ಡಿಫ್ರೆಂಟ್ ಬಂದಿದೆ. ಹಾಂ, ತುಂಬ ಚೆನ್ನಾಗಿದೆ ಫ್ರೆಂಡ್ಸ್. ಇದಕ್ಕೆ ಎಲೆನೇ ಇಲ್ಲ. ಇದೇನಂತ ನಿಮಗೆ ಗೊತ್ತಾಗಿದ್ದರೆ ಕಮೆಂಟಲ್ಲಿ ತಿಳಿಸಿ ಫ್ರೆಂಡ್ಸ್. ಬರೀ ಹೂವು ಮಾತ್ರ ಇದೆ ಅಷ್ಟೇ. ಈ ಮರ ಫುಲ್ಲು ನೋಡಿ, ಇದು ಏನೂ ಇಲ್ಲವೇ ಇಲ್ಲ. ಫುಲ್ಲು ಅದೇನಾ ಇರೋದು ಆ ಕಡೆ ಗಂಟ? ಅದೆಲ್ಲ ಫುಲ್ಲು ಅದೇನಾ? ಓಕೆ. ಬ್ರಿಟಿಷ್ ಕಾಲದ್ದು ಅಂತ ಹೇಳಿದ್ರಲ್ಲ, ಅದು ಅವೆಲ್ಲ ಅದು. ಓಕೆ. ನಾನು ಮರ್ತೋಗಿದ್ದೆ. ಒಂದು ಸಾರಿ ಲಿಂಕ್ ಕೊಡ್ತೀನಿ. ಪ್ರೀತಿ ಅನ್ಸುತ್ತೆ ಹೆಸರು. ಪ್ರೀತಿನಾ? ಹಾಂ. ಹಲೋ ಪ್ರೀತಿ ಅವರೇ. ಹೆಸರು ಕನ್ಫ್ಯೂಷನ್ ಆಗ್ತಿದೆ. ಅವ್ರ ಫ್ರೆಂಡ್ದಾ ಇಲ್ಲ ಇದಿದ ಅಂತ. ಸೊ ಇದು ಸಮಾಧಿ. ಓಕೆ. ಸೊ ಜಾಸ್ತಿ ಸ್ಟೋರಿ ಇದೆ ಅಲ್ಲಿದೆ. అదే ఏడ్చింది తిను. సో చాలా ప్రాణామల్ యాక్టివిటీస్ జరిగినాయి. ఎవరు అక్కడ? ಅಲ್ತಿದೆ ಬ್ರೋ. ಯಾರು ಅಲ್ತಿರೋದು? ಯಾರು? ఎవరు అక్కడ ఏడుస్తుంది? ಇಲ್ಲಿ ನೀವು ತುಂಬ ಜನ ಇದ್ದೀರಾ, ನಮಗೇನು ಗೊತ್ತಾಗ್ತಿಲ್ಲ.
ಯಾರು ಅಲ್ತಿರೋದು? ఇక చాలా మంది ఉన్నారు, ఎవరు అర్థం కావట్లేదు, ఎవరు ఏడుస్తూ ఉంది. 1 2 3 4 5 ಆತ್ಮಗಳು ಇರೋ ಅಂಥ ಜಾಗಕ್ಕೆ ಹೋಗಿದ್ದೀರಿ. ಬಟ್ ಇಲ್ಲಿ ತುಂಬ ಜನ ಇದ್ದಾರೆ. ಬಟ್ ಅಲ್ಲೋ ಥರ ಸೌಂಡ್ ಕೇಳಿಸ್ತಿದೆ ಫ್ರೆಂಡ್ಸ್. ಅದರಿಂದ ನಮಗೆ ಕನ್ಫ್ಯೂಷನ್ ಆಗ್ತಿದೆ ಎಲ್ಲಿಂದ ಯಾರು ಅಲ್ತಿದ್ದಾರೆ ಅಂತ. ನಿಮಗೆ ಕ್ಲಿಯರಾಗಿ ಕೇಳಿಸ್ಬೋದು ಅನ್ಕೊತೀನಿ, ವಿಡಿಯೋದಲ್ಲಿ ಕೇಳಿಸ್ತಿರುತ್ತೆ ಅನ್ಕೊತೀನಿ. ಇಲ್ಲಿ ಅಲ್ದ್ರೆ ಯಾರನ್ನ ಅಂತ ನಾವು ಕಂಡುಹಿಡಿಯೋಕ್ಕಾಗ್ತದೆ, ಕನ್ಫ್ಯೂಷನ್ ಆಗ್ತಿದೆ. ಇಲ್ಲಿ ನೋಡಿ, ಯಾರಾದರೂ ಅಲ್ತಿದ್ದೀರಾ ಅಂತಂದರೆ ನಾನು ನಿಮ್ಗೊಂದು ಹೇಳೋಕ್ಕೆ ಇಷ್ಟಪಡ್ತೀನಿ. ನಿಮ್ಗೇನಾದರೂ ತೊಂದರೆ ಆಗಿದ್ರು, ಇಲ್ಲಾಂದರೆ ನಿಮ್ಗೆ ಯಾರಾದರೂ ತೊಂದರೆ ಕೊಟ್ಟಿರೋ ಗ್ಯಾಂಗ್ ನಾವಲ್ಲ. ನಮ್ಮನ್ನು ಆ ಥರ ತಿಳ್ಕೊಬೇಡಿ, ನೀವು ಅಲ್ಬೇಡಿ, ಆರಾಮಾಗಿ ನಗ್ನಗ್ತಾ ಇರಿ. ನಮಗೂ ಇಲ್ಲಿಂದ ಭೂಮಿ ಬ್ರೋ. ಹೌದು ಬ್ರೋ, ಹೌದು. ಎಲ್ಲಿ ಬ್ರೋ, ಇಲ್ಲಿ ಬರ್ತಿದೆ ಡಕ್ 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 ಅಂತ. ಹೌದು. ಯಪ್ಪ, ఏమది సౌండ్ వినిపిస్తుందా నీకు? క్లియరాಗಿ కేಳಿಸ್ತಿದ್ಯా ಅಂತ ಕೇಳ್ತಿದ್ಯా బ్రో? చూస్తాయా ఇట్లా ఉంటది బ్రో. అబ్బా బాబా బ్రో, ఇక్కడ ఓల్డ్ బ్రిటిషర్స్ ది ఇయర్స్ కూడా చూద్దాం బ్రో. ఓకే, ಏಜ್. ಸೊ ಹಳೆ ಕಾಲದ ಬ್ರಿಟಿಷ್ ಅವ್ರದ್ದು ನಿಮಗೆ ವಿತ್ ಏಜ್ ಆಫ್ ಡೆತ್ತು ನಿಮಗೆ ತೋರಿಸ್ತೀರಿ ನೋಡಿ ಫ್ರೆಂಡ್ಸ್. ಇಷ್ಟು ವರ್ಷದ ಮುಂಚೆ ಸಮಾಧಿನೂ ಇರುತ್ತಾ ಅಂತ ನಿಮಗೆ ಕನ್ಫರ್ಮೇಷನ್ ಬರುತ್ತೆ. 1945. ಸೊ ಹೆಸರು ತೋರಿಸಲ್ಲ, ಅಲ್ಲಿ ಲೈಟ್ ತೆಗೀರಿ ಬ್ರೋ. ಸೊ ನೋಡ್ಕೊಳ್ಳಿ, 1945 ಫ್ರೆಂಡ್ಸ್, ಇದು 1945. 1945. ಆ್ಯಕ್ಚುಲಿ ಇವರು ನಾವು ಇಂಡಿಯನ್ಸ್ ಅಲ್ಲ, ಇವರು ಮತ್ತೆ ಫಾರಿನರ್ಸ್. ಓಕೆ. ಇದು ಏನದು ಸ್ವತಂತ್ರ ಏನೋ ಅಂತಾರಲ್ವಾ, ಇಂಡಿಪೆಂಡೆಂಟ್ ಮುಂಚೆ ಬಂದಿರೋದು. ನಮ್ಮ ದೇಶಕ್ಕೆ ಸ್ವತಂತ್ರ ಬರ್ದಿರೋಕ್ಕಿಂತ ಮುಂಚೆ ಇದ್ರಲ್ವಾ, ಆ ಕಾಲಕ್ಕೆ ಚೆಂದವ್ರು ಫ್ರೆಂಡ್ಸ್ ಇವರೆಲ್ಲ. ಸೊ ನೋಡಿ, ನಮ್ಮ ಬ್ರಿಟಿಷ್ ಅವ್ರನ್ನ ಆ ಕಾಲದಲ್ಲಿ ನಾನು ಹುಟ್ಟಿದ್ದಿಲ್ಲ, ಅದರಿಂದ ನಿಮಗೆ ತೋರ್ಸೋಕ್ಕಾಗಿಲ್ಲ. ಇವಾಗ ಸತ್ತಾದ್ಮೇಲೆ ಆದರೂ ತೋರಿಸ್ತಾ ಇದ್ದೀನಿ, ನೋಡ್ಕೊಳ್ಳಿ ಫ್ರೆಂಡ್ಸ್. ಹಾಂ, ಲೈಟ್ ಹಾಕಿ. 1938 ಕಾಣಿಸ್ತಿದ್ಯಾ? 1938 ಅದು. ಬಟ್ ನೀವು ಲೈಟ್ ಹೊಡೀರಿ ಇಲ್ಲಿ. ಇಲ್ಲಿ ಕಾಣಿಸ್ತಿದ್ಯಾ? ಏನೋ 1938 ನನಗೆ ಕಾಣಿಸ್ತಿದೆ, ಬಟ್ ಕ್ಯಾಮ್ರಾದಲ್ಲಿ ಚಿಕ್ಕ ಲೆನ್ಸಲ್ಲಿ ಗೊತ್ತಾಗ್ತಿಲ್ಲ ನನಗೆ. ಓಹೋ ಬ್ರೋ, ಹೋಗ್ತಾನೆ ಇರ್ಬೇಕು ಅನ್ಕೊತೀನಿ. ಜಾಸ್ತಿ ಇದೆಯಲ್ಲ. ಇಲ್ಲಿ ಬಂದಿದ್ದು ಸೂಪರ್ ಆಗಿದೆ ಅದು ಮೇರಿ ಮಾತಾ. ಅವ್ರದ್ದು ಸ್ಟ್ಯಾಚ್ಯೂ ಇರ್ತಾರೆ ಸ್ಮಶಾನದಲ್ಲಿ ಕ್ರಿಶ್ಚಿಯನ್ಸ್. ಯಾಕಂದ್ರೆ ಆತ್ಮೆಗೆ ಶಾಂತಿಗೋಸ್ಕರ. ಓಕೆ, ಅದು ಅರ್ಥ ಆಯ್ತು ಬಿಡಿ. ಸಾರಿ, ಮೇರಿ ಮಾತಾ ಏಂಜಲ್. ಮೇರಿ ಮಾತಾ ಇಲ್ಲಿ ಎಲ್ಲ ಇರೋದು ಬೇರೆ ಥರ. ಓಕೆ, ಇದು ಏಂಜಲ್, ಶಾಂತಿಗೋಸ್ಕರ ಇರ್ತದೆ. ಇದು ಹೇಗೆ ಎಲ್ಲ ಡ್ಯಾಮೇಜ್ ಆಗಿದೆ. ಸೊ ಫ್ರೆಂಡ್ಸ್, ಇದು ಬಂದ್ಬಿಟ್ಟು ಏಂಜಲ್ ಸ್ಮಶಾನದಲ್ಲಿ ಇರುತ್ತೆ, ಕ್ರಿಶ್ಚಿಯನ್ ಸ್ಮಶಾನದಲ್ಲಿ. ಇದು ಇಷ್ಟು ಇಟ್ಟಿದ್ದಾರೆ ಅಂದರೆ ಇದು ದೊಡ್ಡ ಬ್ರಿಟಿಷ್ ಅವರು ಆಗಿರುತ್ತೆ. ಸೊ ಇದರದ್ದು ಒಂದು ಇನ್ಸಿಡೆಂಟ್ ನಿಮ್ಗೆ ಹೇಳ್ತೀನಿ. ಏನಂತಂದರೆ, ಸಿಂಪ್ಲಿ ಶರತ್ ಅವ್ರ ವೀಡಿಯೋ ತುಂಬ ಜನ ಫಾಲೋ ಮಾಡ್ತಿದ್ದೀರಾ ಅಂತ ಗೊತ್ತು. ಅವ್ರ ವೀಡಿಯೋದಲ್ಲಿ ಒಂದು ಸ್ಮಶಾನ ವೀಡಿಯೋ ಮಾಡಿದ್ದಾರೆ, ಅದರಲ್ಲಿ ಇದನ್ನು ಲೈವಾಗಿ ತೋರಿಸಿದ್ದಾರೆ. ಹಿಂಗೆ ಆಕಾಶದ ಮೇಲೆ ಹಾರಾಡ್ತಿರೋದು ತೋರಿಸಿದ್ದಾರೆ. ಸೊ ಅದೇ ಏಂಜಲೇ ಇದು. ಅಂದರೆ ಅಲ್ಲಿ ಹಾರಾಡ್ತಿದ್ರಲ್ಲ ಅವರಲ್ಲ, ಬಟ್ ಏಂಜಲ್ ಅಂತಾರಲ್ಲ ಅದೇ ಇದು. ಶಾಂತಿಗೋಸ್ಕರ ಇರ್ತಾರೆ ಅವರು ಏಂಜಲ್ಸ್. ಓಕೆ, ನನಗೂ ಅಷ್ಟು ಗೊತ್ತಿದೆ, ಬಟ್ ಯಾಕೆ ಅಂತ 1932. 1932 ನವೆಂಬರ್ 15. ಸೀರಿಯಸ್ ಆಗಿ ಫಸ್ಟ್ ಟೈಮ್ ನೋಡ್ತಾ ಇರೋದು ಇಷ್ಟು ಏಜ್ ಅವ್ರದ್ದು. 1901 ಜುಲೈ ಬರ್ತ್, ಜಸ್ಟ್ ಬರೀ 31 ಏಜ್. 1901 ಏಜ್ ಅಷ್ಟೇ. ಅದೇ ಬ್ರೋ, ಇವರೆಲ್ಲ ಅವರ ಆ ಕಾಲದ ಬ್ರಿಟಿಷ್ ಅವ್ರದ್ದು. ಹೌದು,
ಸೌಂಡೇ ಬರ್ತಿಲ್ಲ ಬ್ರೋ ಏನು ಅಲ್ಲೇ ಇದೆ. ಯಾಕಂದರೆ ಇದು ರೀಸೆಂಟಾಗಿ ನಡೆದಿರೋ ಡೆತ್ ಅಲ್ವಾ, ಇದು ಓಲ್ಡ್ ಅಲ್ವಾ, ಈಗ ಎಲ್ಲ ಮತ್ತೆ ಹುಟ್ಟಿರುತ್ತೆ ಅಲ್ವಾ. ಮಲ್ಲಿ ಪುಟ್ಟೆ ಹೊಂಟಿಲ್ಲ. ಹೌದು ఇక్కడ పుట్టింటారు నాకు తెలిసి, ఫారిన్లో పుట్టింటారు నాకు తెలిసి. వాళ్ళ ఫ్యామిలీస్లో 52 ఇయర్స్కి చనిపోయారు. 1932. ಸರ್ಕಂತ ಹೋಯ್ತು ಬ್ರೋ, ಗಾಳಿ ಏನೋ సౌండ్ బ్రో. మీ సౌండ్ అనుకుంటే నేను ఆ గాలి వచ్చింది ఫీల్. ఏర్ పస్ ಅಂತ పాస్ ఆగి సౌండ్ ಬಂತು ఇವಾಗ. నేను మీరు వచ్చారు కదా దానివల్ల నాకు ఎయిర్ వచ్చిందని నేను అనుకుంటే. ನನ್ನ ಹಿಂದ್ಗಡೆ ಅದೇನೋ ಫಾಸ್ಟಾಗಿ ಮೂವ್ ಆಗಿ ಸೌಂಡ್ ಬಂತು. అమ్మ మనల్ని ఏదో అబ్జర్వ్ చేస్తాం. ఇది పౌర్ణమి కదా, చాలా చాలా ఇన్సిడెంట్స్ జరుగుతున్నాయి కదా. ఓయ్ ఓకే సేఫ్. ನಾವೆಲ್ಲ ಇದು ಎಷ್ಟು ಸಮಾಧಿ ಮೇಲೆ ಕಾಲಿಗೆ ಬಿಟ್ಟಿದ್ದೀರೋ. ಹೌದಲ್ವಾ, ಏನೇನಾಗುತ್ತೋ ಏನೇನೋ ಏನೇನು ಫೇಸ್ ಮಾಡಬೇಕು. ಔಟ್ ಸೈಡ್ ಹೋಗಿದ ತಕ್ಷಣ ಕಾಲು ತೊಳ್ಕೊಬೇಕು. ಹೌದು. ಸೊ ಫ್ರೆಂಡ್ಸ್, ನೀವೆಲ್ಲರೂ ಕೇಳ್ತೀರೋ ಅಂಥ ಕ್ವಶನು, ಬ್ರೋ ನಿಮಗೆ ಮದುವೆ ಆಗಿದೆ, ಫ್ಯಾಮ್ಲಿ ಇದೆ, ಚಿಕ್ಕ ಮಕ್ಕಳಿದ್ದಾರೆ, ಏನಕ್ಕೆ ಇವೆಲ್ಲ ರಿಸ್ಕು ಬೇಕಾ ಅಂತ ಕೇಳ್ತೀರಾ. ನನಗೆ ಏನಂತಂದರೆ ಬ್ರೋ, ಇವರು ಸತ್ತೋಗೋಕ್ಕಿಂತ ಮುಂಚೆ ಮನುಷ್ಯರೇ ಅಲ್ವಾ, ನಮ್ಮ ಥರ ಅವರೇ ಅಲ್ವಾ, ನಮ್ಮನ್ನು ಏನಕ್ಕೆ ತೊಂದರೆ ಕೊಡ್ತಾರೆ ಅನ್ನೋದು ನಾನು ಥಾಟು. ಮತ್ತು ಆತ್ಮಗಳು ಅಬಂಡೆಂಟ್ ಜಾಗದಲ್ಲೇ ಏನಕ್ಕೆ ಇರ್ತದೆ ಅಂತ ಒಂದು ಕ್ವಶನ್ ಇರುತ್ತೆ ನಿಮಗೆ. ಅದೇನಂತಂದರೆ ಇದು ಟ್ರೂ. ಹಿಂಗೆ ನಾನು ಸೇಮ್ ಡೈಲಾಗ್ಸ್ ನನ್ನ ಚಾನಲಲ್ಲಿ. ಬಟ್ ನನಗೆ ಗೊತ್ತಿರೋದು, ನಾನು ತಿಳ್ಕೊಂಡಿರೋದು, ಕ್ಯಾಮ್ರಾನ ಫೇಸ್ ಮಾಡಿ ನಾನು ನಿಮ್ಗೊಂದು ಹೇಳ್ತೀನಿ, ನಿಮ್ಗೆ ಗೊತ್ತಾ ಇಲ್ವೋ ಗೊತ್ತಿಲ್ಲ. ಏನಂತ ಅಂದರೆ ಇವಾಗ ಅಬಂಡೆಂಟ್ ಜಾಗಗಳು, ಅಬಂಡೆಂಟ್ ಜಾಗಗಳು, ಹೌದು, ಅಬಂಡೆಂಟ್ ಜಾಗದಲ್ಲಿ ಆತ್ಮಗಳು ಇರ್ತವೆ. ಇದನ್ನ ಹೆಂಗೆ ಕನ್ಫರ್ಮ್ ಮಾಡ್ತೀರಾ ನೀವು ಅಂತ ಕಮೆಂಟ್ಸ್ ಬರ್ತದೆ, ಕ್ವಶನ್ಸ್ ಬಂದಿರುತ್ತೆ. ಸುಮಾರು ಜನ ಮೈಂಡಲ್ಲಿ ಐಡಿಯಾ ಇರುತ್ತೆ. ಬಟ್ ನಾನು ತಿಳ್ಕೊಂಡಿರೋದು ತುಂಬ ದೊಡ್ಡ ವ್ಯಕ್ತಿ ಅವ್ರದ್ದು ನಾನು ಇಂಟರ್ವ್ಯೂ ನೋಡಿದ್ದೀನಿ. ಅವ್ರು ಏನಂದವ್ರು ಗೊತ್ತಾ, ಸಿಂಪಲ್ಲು, ಬ್ರಹ್ಮ ಒಂದು ಟೈಮ್ ಬರೆದ್ಬಿಟ್ಟಿರ್ತಾನೆ, ಇಷ್ಟಿಂದ ಇಷ್ಟೊತ್ತವರೆಗೂ ನೀನು ಭೂಮಿ ಮೇಲೆ ಇರಬೇಕು ಅಂತ ಅಲ್ವಾ. ಅದಕ್ಕೆ ಮುಂಚೆ ಬ್ರಹ್ಮನ ಮಾತು ಮೀರಿ ನೀನೇನಾದರೂ ಸೂಸೈಡ್ ಮಾಡ್ಕೊಂಡ್ರೆ ಅದನ್ನ ಆತ್ಮ ನಿನ್ಗೆ ಅಲೌಡ್ ಇಲ್ಲ. ಅದೇನು ಜಾಗ ಇದೆ ಆತ್ಮಗೂ ಸೇಮು. ಅದು ಕೀರ್ತನ ಅವರು ಹೇಳಿದ್ದಾರೆ ಏನಂತ ಅಂದರೆ, ನನಗೆ ಇನ್ನೂ 10 ಇಯರ್ಸ್ ಇದ್ದೆ, 15 ಇಯರ್ಸ್ ಇದ್ದೆ, ಅದಕ್ಕೆ ಮುಂಚೆ ನಾನು ಸೂಸೈಡ್ ಮಾಡ್ಕೊಂಡು ಡೆತ್ ಆಗಿದೆ, ಸಡನ್ ಆಗಿ ಡೆತ್ ಆಗಿದೆ, ಆದ್ಮೇಲೆ ನಾನು ಹೋಗ್ತೀನಿ ಅಂತ ಹೇಳಿ. ಅದು ಅವಾಗವರೆಗೂ ಅದು ಫೇಟ್, ಅದು ಹಣೆ ಬರಹ ಇರಲೇಬೇಕು ಕಂಪಲ್ಸರಿ. ಅದು ಅವು ಏನು ಅನ್ಕೊಳುತ್ತೆ ಗೊತ್ತಾ, ಜನಕ್ಕೆ ಭಯ ಬಿದ್ದು ಜನಕ್ಕೆ ತೊಂದರೆ ಕೊಡೋದು ಏನಕ್ಕೆ ಅಂತ ಅನ್ಕೊಂಡು ಯಾವ್ದಾದ್ರು ಖಾಲಿ ಜಾಗ ಇರ್ತಾವೆ ಅಂಥ ಜಾಗದಲ್ಲಿ ಹೋಗಿ ಇರ್ತದೆ. ಅಂಥ ಜಾಗದಲ್ಲಿ ಕನ್ಫರ್ಮ್ ನಿಜ ಮಾತಾಡ್ಬೇಕಾದ್ರೆ ಹಂಗೆ ಬ್ರೋ. ಇವಾಗ ನಾವು ಇಲ್ಲಿದ್ದೀರಲ್ಲ ಫ್ರೆಂಡ್ಸ್, ಫೀಲ್ ಆಗಿ ನಾನು ಹೇಳೋದು, ನಾವು ಇಲ್ಲಿದ್ದೀರಲ್ಲ, ಈ ಸರೌಂಡಿಂಗಲ್ಲಿ ಎಷ್ಟು ಜನ ಇರ್ತಾರೆ ಅಂತ ಗೊತ್ತಾ? ಎಷ್ಟು ಜನ ನಿಂತ್ಕೊಂಡು ನಮ್ಮನ್ನು ನೋಡ್ತಾ ಇರ್ತಾರೆ ಅಂತ ಗೊತ್ತಾ? ಆತ್ಮಗಳು. ನಾನು ನಂಬ್ತೀನಿ ಅದನ್ನ. ನೋಡಿ ತೋರಿಸ್ತೀನಿ ನಾನು ಎಲ್ಲ. ಫ್ರೆಂಡ್ಸ್, ಇಲ್ಲಿ ನಿಮಗೆ ಈ ಕ್ಯಾಮ್ರಾದಲ್ಲಿ ಏನು ಶೂಟ್ ಆಗ್ತಿರಲ್ಲ, ಬಟ್ ನನಗೆ ಫೀಲ್ ಆಗ್ತಿದೆ ನನ್ನ ಸರೌಂಡಿಂಗಲ್ಲಿ ಇಲ್ಲಿ ಕುತ್ಕೊಂಡಿರ್ತಾರೆ, ಇಲ್ಲಿ ಕುತ್ಕೊಂಡಿರ್ತಾರೆ, ನಮಗೆ ಕಾಣಿಸ್ತಿಲ್ಲ ಅಷ್ಟೇ. ಏನಂತ ಅಂದರೆ ಫ್ರೆಂಡ್ಸ್, ನಿಮ್ಗೆ ಹೇಳೋದು, ಮೈಂಡ್ನ ಸ್ಟ್ರಾಂಗ್ ಮಾಡ್ಕೊಳ್ಳಿ ಫಸ್ಟು ಅಷ್ಟೇ. ಮೈಂಡ್ ಸ್ಟ್ರಾಂಗ್ ಮಾಡ್ಕೊಳ್ಳಿ. ಒಂದು ಟೈಮಲ್ಲಿ ಅವರು ಮನುಷ್ಯರೇ ಅಂತ ಅಂದ್ಕೊಳ್ಳಿ. ಇನ್ನೊಂದು ನಾನು ನಿಮಗೆ ಹೇಳೋದು, ನಾನು ಫಾಲೋ ಆಗೋದೇನು ಗೊತ್ತಾ, ಅವ್ರೇನಾದರೂ ನಮ್ಗೇನಾದ್ರು ತೊಂದರೆ ಮಾಡ್ಬೇಕಂದ್ರೆ ನಾವೇನಾದರೂ ಅವ್ರಿಗೆ ತೊಂದರೆ ಮಾಡಿರಬೇಕು. ಆದ್ರೆ ನಾವು ತೊಂದರೆ ಯಾರಿಗೂ ಮಾಡಿಲ್ಲ, ನಮ್ಮನ್ನೇನು ಮಾಡಲ್ಲ ಅಲ್ವಾ. ಚೆನ್ನಾಗಿ ಮಾತಾಡೋಣ ಅಂತ ಅಂದ್ಬಿಟ್ಟು ಟ್ರೈ ಮಾಡ್ತಾ ಇರೋದು. ನಾನೇನು ಮಂತ್ರವಾದಿ, ನನ್ನ ದೇವರು ಅಂತ ಟ್ರೈ ಮಾಡ್ತಿಲ್ಲ. ನನಗೆ ನಂಬಿಕೆ ನನ್ನ ಮೇಲೆ ಮತ್ತು ಅವ್ರ ಮೇಲೆ. ಸೊ ಅದರಿಂದ ಟ್ರೈ ಮಾಡ್ತಾ ಇದ್ದೀವಿ. ಗೋಸ್ಟ್ ಹಂಟರ್ಸ್ ಎಲ್ಲ ಇದೇ ಲಾಜಿಕ್ನ ಹಿಡ್ಕೊಂಡು ಫಾಲೋ ಮಾಡ್ತಾರೆ. ನೀವು ಅಷ್ಟೇ ಅಲ್ವಾ ಬ್ರೋ? ಸೇಮ್ ಲಾಜಿಕ್ಕು. ಸೊ ಫ್ರೆಂಡ್ಸ್, ಇವಾಗ ಈ ವಿಡಿಯೋ ಹೆಂಗಿದೆ ಅಂತ ಕಮೆಂಟಲ್ಲಿ ತಿಳಿಸಿ. ಓಕೆ ಓಕೆ, ಏನಿಲ್ಲ ಆಗಬಾರ್ದು. 4 ಮಿನಿಟ್ಸ್ ಅಷ್ಟೇ ಇದೆ ಸ್ಟೋರೇಜ್.
ಓಕೆ ಬ್ರೋ. ಸರಿ ಗಾಯ್ಸ್, ಏನು ಅಷ್ಟೇ ಕೇಳಿಸಿಲ್ವಾ ನಿಮಗೆ? ನನಗೊಬ್ಬನಿಗೆ ಕೇಳಿಸ್ತಾ ಇದೆಯಾ ಅಂತ ಅನ್ಕೊಂಡೆ. ನನಗೊಬ್ಬನಿಗೆ ಕೇಳಿಸ್ತಿದ್ಯಾ? ಕಾದು ಏನೋ ಸೌಂಡ್ వచ్చింది, ಅದು నువ్వే ಅನ್ಕೊಂಡ నేను. సీరియస్ ఆಗಿ ನನಗೆ సౌండ్ ಕೇಳಿಸ್ತಿದೆ, నిమ్గు ಕೇಳಿಸ್ತು. ನಾನು ಎಲ್ಲಿ ಗುರು ಮಾಡ್ತೀನಿ సౌండ్? ಅದು కాదు, ఒక రకమైన ఫీల్. అంటే నీ కాలేదో లేకపోతే ఇంకేదో అనుకున్నా నేను. ఏదో షాడో లాగా ಪಾಸ್ ಆಯ್ತಾ? ಪಾಸ್ ಅయింది. ನಾನು ನೋಡಿಲ್ವಲ್ಲ ಬ್ರೋ. ఎక్కడైతే కెమెరాలో కనిపించదు. ಸರಿ, ಓಕೆ. ನಿಮ್ಮೆಲ್ಲರಿಗೂ ಔಟ್ ಸೈಡ್ ಇದ್ದಾನೆ. ಇವ್ರಿಗೆಲ್ಲರಿಗೂ ಹೇಳ್ಬಿಡೋಣ. ಸೊ ನಿಮ್ಗೇನಾದರೂ ಡಿಸ್ಟರ್ಬ್ ಮಾಡಿದರೆ ನಾವು ಬಂದ್ಬಿಟ್ಟು ದಯವಿಟ್ಟು ಕ್ಷಮಿಸ್ಬಿಡಿ. ನಿಮ್ಮನ್ನು ನೋಡ್ಕೊಂಡು ಹೋಗೋಣ, ಯಾರಾದರೂ ಕಾಣಿಸಿದ್ರೆ ಮಾತಾಡೋಣ ಅಂತ ಅಂದ್ಬಿಟ್ಟು ಬಂದಿರೋದು. ಸೊ ದಯವಿಟ್ಟು ಕ್ಷಮಿಸ್ಬಿಡಿ, ನಿಮ್ಗೇನೋ ತೊಂದರೆ ಮಾಡಿದರೆ. ನನ್ನಿಂದೇ ಬರಬೇಡಿ, ಸಾರಿ ನಮ್ಮಿಂದೇ ಬರಬೇಡಿ. మిమ్మల్ని చూసేకి ఎప్పుడో ఎవరైనా కొత్తగా చనిపోతే మరణిస్తే వస్తారు ఇక్కడికి జనాలు, అంతేగాని ఇట్లాంటి టైంలో రాదు ఎవరు. వచ్చేది మాలాంటి వాళ్ళే. సో ఇలాంటి మాలాంటి వాళ్ళ కన్నా రెస్పెక్ట్ ఇవ్వాలి మీరు. మేము కూడా మీకు అంతే రెస్పెక్ట్ ఇస్తాము, ఇచ్చి పుచ్చుకుందాం. ఎందుకంటే మేము మీకు సపోర్ట్ ఇవ్వడానికే ఉన్నాము ఇక్కడ. మీ ఫీలింగ్స్ మేము అర్థం చేసుకోగలం. వెళ్దాం. ಓಕೆ, ಹೋಗೋಣ. ಸೊ ಫ್ರೆಂಡ್ಸ್, ಅವ್ರು ಇವಾಗ ಏನಂತ ಹೇಳಿದ್ರಂತಂದರೆ, ಈ ಟೈಮಲ್ಲಿ ಅದು ಅರ್ಧ ರಾತ್ರಿಗೆ ಸ್ಮಶಾನಕ್ಕೆ ಯಾರೂ ಬರಲ್ಲ. ಯಾರ್ದಾದ್ರೂ ಸಾವಾದರೆ ಮಾತ್ರ ಬಂದು ಹೋಯ್ತಾರೆ. ನಿಮಗೋಸ್ಕರ ನಾವು ಬರ್ತಿದ್ದೀರಿ, ನಮಗೆ ಸ್ವಲ್ಪ ರೆಸ್ಪೆಕ್ಟ್ ಕೊಡಿ. ಮತ್ತು ನಮ್ಗೆ ಯಾವುದಾದ್ರೂ ರೀತಿ ತೊಂದರೆ ಕೊಡಬೇಡಿ. ನಿಮ್ಗೆ ಯಾವುದೇ ರೀತಿ ನಾವು ತೊಂದರೆ ಮಾಡ್ತಿಲ್ಲ ಅಂತ ಎಕ್ಸ್ಪ್ಲೇನ್ ಮಾಡ್ತಿದ್ದಾರೆ. ಸೊ ಅದು ನಿಜಾನೇ. ಅದು ಈ ಟೈಮಿಗೆ ಯಾರೂ ಬರಲ್ಲ ನಮ್ಮಂಥ ದಡ್ರು ಬಿಟ್ಟರೆ. ಸೊ ನಿಮಗೆ ಈ ವಿಡಿಯೋ ಎಂಟರ್ಟೈನ್ಮೆಂಟ್ ಇದ್ದರೆ ಲೈಕ್ ಮಾಡಿ ಫ್ರೆಂಡ್ಸ್. ಲೈಕ್ ಸಪೋರ್ಟ್ ನಾನು ಕೇಳಲ್ಲ ಗುರು. ಯಾಕೆ ಗೊತ್ತಾ? ಸಪೋರ್ಟ್ ಕೇಳ್ತೀನಿ, ಲೈಕು ಶೇರು ಕಮೆಂಟು ಇವು ಕೇಳಲ್ಲ ನಾನು. ಅದು ರೀಸನು ಹೇಳ್ತೀನಿ. ತುಂಬ ಜನ ನನ್ನ ಹತ್ರ ಕೇಳ್ತಾರೆ, ನಿಮ್ಗೆ ಲಾಸ್ಟ್ ಎಂಡಿಂಗಲ್ಲಿ ಹೇಳ್ತೀನಿ ಬನ್ನಿ ಆಚೆ. ನಾನು ಲೈಕು ಶೇರು ಕಮೆಂಟು ಸಬ್ಸ್ಕ್ರೈಬ್ ಮಾಡಿ ಅಂತ ಮೇನಾಗಿ ಕೇಳೋದೇ ಇಲ್ಲ ನಾನು. ಇವತ್ತು ವಿಡಿಯೋ ಸೊ ಫಿನಿಶ್ ಮಾಡೋಣ. ಇಲ್ಲೇ ಮಾಡೋಣ, ಯಾಕಂದರೆ ನಂದು ಸ್ಟೋರೇಜ್ 2 ಮಿನಿಟ್ಸ್ ಅಷ್ಟೇ ಇರೋದು. ఓకే. సో దట్స్ ఇట్ గైస్. సో మేము ఇంతటితో ఫినిష్ చేస్తున్నాం సో సపోర్ట్ ಮಾಡಿ ಗೈಸ್. ಲೈಕ್ ಮೇನ್ ಇಂಪಾರ್ಟೆಂಟ್. ಯಾಕಂದರೆ ಎಲ್ಲರಿಗೂ ನೋಟಿಫಿಕೇಷನ್ ಹೋಗಬೇಕಂದ್ರೆ, ಇದು ವೈರಲ್ ಆಗಬೇಕಂದ್ರೆ ಲೈಕ್ ಜಾಸ್ತಿ ಇಂಪಾರ್ಟೆಂಟ್. ಇಷ್ಟು ನಾವು ಕಷ್ಟಪಡ್ತಿದ್ವಿ. ಸೊ ಅದಕ್ಕೆ ಒಂದು ಲೈಕ್ ನೀವು ಹೊಡೆದಿದ್ರೆ ಸಾಕು, ಅದು ನಮಗೆ ಜಾಸ್ತಿ ರೆಸ್ಪೆಕ್ಟ್ ಕೊಟ್ಟಿರ್ತದೆ. ಏನಂತಾರೆ, ಯಾವುದೆಲ್ಲ ಇನ್ನೂ ಹೋಪ್ ಬರುತ್ತೆ ವೀಡಿಯೋಸ್ ಮಾಡೋಕ್ಕೆ, ಕಾನ್ಫಿಡೆನ್ಸ್ ನಮಗೆ ಕಾನ್ಫಿಡೆನ್ಸ್ ಬರುತ್ತೆ, ಇನ್ನೂ ಮಾಡ್ಬೋದು. ಯಾಕಂದರೆ ಇಷ್ಟು ಜನ ನಮಗೋಸ್ಕರ ಲೈಕ್ ಎಲ್ಲ ಸಪೋರ್ಟ್ ಮಾಡ್ತಿದ್ದಾರೆ ಅಂದರೆ ಯಾವುದಾದ್ರೂ ಮಾಡ್ತೀವಿ. ಏನು ಬೇಕಾದರೂ ಗೆಲ್ತೀವಿ ನಾವು. ಯಾವ ಜಾಗಕ್ಕೆ ಬೇಕಾದರೂ ಹೋಗ್ತೀವಿ. ನಿಮ್ಮ ಸಪೋರ್ಟ್ ಇದ್ದರೆ ಏನು ಬೇಕಾದರೂ ಗೆಲ್ತೀವಿ ನಾವು. ಹಾಂ, ಓಕೆನಾ? ಸೊ ಅದರಲ್ಲಿ ಹಿಡಿದಿರಾ? ಸೊ ಫ್ರೆಂಡ್ಸ್, 1 ಮಿನಿಟ್ ఉంది, ಇದರಲ್ಲಿ ಹಿಡಿದ್ಬಿಡಿ. ಫಿನಿಶ್ చేస్తున్నా. ಓಕೆ, ಅದು ಆಫ್ ಮಾಡಿಬಿಡಿ. ಸೊ ಫ್ರೆಂಡ್ಸ್, ತುಂಬ ಜನ ನನ್ನ ಹತ್ರ ಕೇಳ್ತಿರೋದು ಏನಂತ ಅಂದರೆ, ನೀವು ಸಬ್ಸ್ಕ್ರೈಬ್ ಕೇಳಲ್ಲ, ಲಾಸ್ಟಲ್ಲಿ ಸಬ್ಸ್ಕ್ರೈಬ್ ಕೇಳಿ, ಲೈಕ್ ಕೊಡಿ, ಕಮೆಂಟ್ ಕೊಡಿ. ನನ್ನ ಹತ್ರ ಕೇಳೋದು ಇಲ್ಲ, ಫ್ಯೂಚರಲ್ಲಿ ಕೇಳೋಕ್ಕೂ ಹೋಗಲ್ಲ. ಯಾಕಂದರೆ ನನಗೆ ನಂಬಿಕೆ ಇದೆ ನನ್ನ ಕಂಟೆಂಟ್ ಮೇಲೆ. ಕಂಟೆಂಟ್ ಚೆನ್ನಾಗಿ ಕೊಟ್ಟರೆ ಗ್ಯಾರಂಟಿ ಸಬ್ಸ್ಕ್ರೈಬ್ ಮಾಡ್ಕೊತಾರೆ ಅಂತ ಗೊತ್ತು. ನಾನು ಇವಾಗವರೆಗೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಕೇಳ್ದಿರೋಕ್ಕಿಂತಲೇ 27,000 ಜನ ಫಾಲೋವರ್ಸ್ ಸಿಕ್ಕಿದ್ದಾರೆ, ಫ್ಯಾಮಿಲಿ ಸಿಕ್ಕಿದ್ದಾರೆ. ಸೊ ಥ್ಯಾಂಕ್ ಯು ಸೊ ಮಚ್. ನಮ್ಮ ಕಂಟೆಂಟಲ್ಲಿ ಮ್ಯಾಟ್ರ್ ಇದ್ದರೆ ಗ್ಯಾರಂಟಿ ಸಬ್ಸ್ಕ್ರೈಬರ್ಸ್ ಬರ್ತಾರೆ ಅಂತ ನನ್ನ ನಂಬಿಕೆ ಇದೆ. ಸೊ ಸಪೋರ್ಟ್ ಮಾಡಿ ಅಂತ ಕೇಳ್ಕೊತೀನಿ, ದಯವಿಟ್ಟು ಸಪೋರ್ಟ್ ಮಾಡಿ. ಸೊ ಇಲ್ಲಿಗೆ ಈ ವಿಡಿಯೋ ಎಂಡ್ ಆಗುತ್ತೆ ಫ್ರೆಂಡ್ಸ್. ವಿಡಿಯೋ ಹೆಂಗಿತ್ತು ಅಂತಂದ್ಬಿಟ್ಟು ಕಮೆಂಟಲ್ಲಿ ತಿಳಿಸಿ. ಟಾಟಾ, ಬಾಯ್ ಬಾಯ್, ಲವ್ ಯು ಆಲ್. ನಾನು ನಿಮ್ಮ ಮಲ್ಲೇಶು. ಬಾಯ್ ಫ್ರೆಂಡ್ಸ್.